ಸೋಪಾನ 32 ರಾರಾಜಿಸಿದ್ಧನಾಜಿನೇಂದ್ರನು ನವಮದ್ಯದಿ ಪದ್ಮಾಸನದಿ. ಅಬ್ಬ ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ತುತ್ತ ತುದಿಯ ವರ್ಣನೆಯನ್ನು ನಾವು ಮಾಡುತ್ತಿದ್ದೇವೆ. ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಬಹಳ ಹೃದಯಂಗಮವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಮೆರೆದಿತ್ತು ಗಂಧ ಕುಟಿಯ ಮಧ್ಯದಲ್ಲಿ ರತ್ನ ಖಚಿತ ಸಿಂಹಪೀಠವು, ಮತ್ತ ಶ್ರೀಪೀಠದ ಮೇಲೆ ಸಹಸ್ರದಳ ಸ್ವರ್ಣ ಕಮಲವೋ, ಅಂತೆ ವಿರಾಜಿಸಿದ್ದನಾಜಿನೇಂದ್ರನು ಪದ್ಮಾಸನದಿ. ಸ್ಪರ್ಶಿಸದೆ ಆ ಕಮಲವನು ನಾಲ್ಕಂಗುಲದನಿತು ಎತ್ತರದೆ, ಕಂಗೊಳಿಸಿರಲು ಶ್ವೇತ ಛತ್ರ ತ್ರಯವವನ ಶಿರದ ಮೇಲೆ. ಇಂತಿ ಕುಬೇರ ನಿರ್ಮಿತ ಸಮವಸರಣದಲ್ಲಿ ಇದ್ದವು 12 ವಿಶಾಲ ಕೋಷ್ಟಗಳು. ಆ ಗಂಧ ಕುಟಿಯು 4 ಬದಿಗೋ, ಅಂತೆಯೇ ಇದ್ದಿತಲ್ಲಿ ಸೂಕ್ತ ವ್ಯವಸ್ಥೆಯು ಕುಳಿತುಕೊಳ್ಳಲು. ದೇವಮಾನವರು ಸಾಧು ಸಜ್ಜನರು ಮತ್ತಾ ಪ್ರಾಣ ಪಕ್ಷಿ ಇತ್ಯಾದಿ ಸಕಲ ಜೀವರು ಇರಲ ಆಸನ ವ್ಯವಸ್ಥೆಯು ಸ್ವಾಮಿಯ ಸಿಂಹಾಸನದ ಸುತ್ತಲೂ. ಆಲಿಸಬಹುದಿತ್ತು ಆ ಜಿನವಾಣಿಯನು ಸ್ಪಷ್ಟವಾಗೆಲ್ಲರೂ. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಜಿನೇಂದ್ರ ಭಗವಾನರು ರಾರಾಜಿಸುತ್ತಿದ್ದಾರೆ. ಎಲ್ಲಿ? ನಭಮಧ್ಯದ ಆಕಾಶ ಮತ್ತು ಭೂಮಿಯ ಮಧ್ಯಭಾಗದಲ್ಲಿ ಪದ್ಮಾಸನದಲ್ಲಿ. ಆ ಗಂಧಕುಟಿಯ ಮಧ್ಯದಲ್ಲಿ ರತ್ನಖಚಿತ ಸಿಂಹಪೀಠ ಇದೆ. ಆ ಪೀಠದ ಮೇಲೆ 1000 ದಳಗಳ ಸ್ವರ್ಣಕಮಲ ಇದೆ. ಆ ಸ್ವರ್ಣಕಮಲದ ಮೇಲೆ ಅದಕ್ಕೆ ಸೋಕದ ರೀತಿಯಲ್ಲಿ ಜಿನೇಂದ್ರನು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಆ ಕಮಲ 4 ಅಂಗುಲ ಇತ್ತು ಎತ್ತರದಲ್ಲಿ. ಅದು ಕಂಗೊಳಿಸ್ತಾ ಇತ್ತು. ಶ್ವೇತ ಛತ್ರ ತ್ರಯವನ, ಅಲ್ಲಿ ಶ್ವೇತ ಛತ್ರ ಇತ್ತು. ಛತ್ರ ಅಂದರೆ ಚಾಮರ, ಅದು ಇತ್ತು. ಹೀಗೆ ಕುಬೇರ ನಿರ್ಮಿತವಾದಂತಹ ಸಮವಸರಣದಲ್ಲಿ 12 ವಿಶಾಲ ಕೋಷ್ಟಗಳು, 12 ಬಾಕ್ಸ್ಗಳು. ಆ ಗಂಧಕುಟಿಯ 4 ಬದಿಗೂ ಅಲ್ಲಿ ಇತ್ತಂತೆ 12 12 12 12. ಅಲ್ಲಿ ಕೂತ್ಕೊಳ್ಳೋಕ್ಕೆ ದೇವರು, ಮಾನವರು, ಸಾಧು ಸಜ್ಜನರು, ತೀರ್ಯಂಚ ಪ್ರಾಣಿ ಪಕ್ಷಿಗಳು, ಸಕಲ ಜೀವಿಗಳು ಕೂಡ ಅದರಲ್ಲಿ ಕೂತ್ಕೊಳ್ಳತಕ್ಕಂಥ ಆಸನ ವ್ಯವಸ್ಥೆಯನ್ನು ಕುಬೇರ ಮಾಡಿದ್ದ. ಆ ಸಿಂಹಾಸನದ ಸುತ್ತಲೂ ಕೂಡ ಆ ದಿವ್ಯ ಧ್ವನಿಯನ್ನು, ಅರ್ಥಾತ್ ಜಿನವಾಣಿಯನ್ನು ಎಲ್ಲರೂ ಕೂಡ ಸ್ಪಷ್ಟವಾಗಿ ಕೇಳಬಹುದಿದ್ದಂತೆ. ಅಬ್ಬಾ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಪರಮೋನ್ನತ ಕಾವ್ಯವನ್ನು ನಾವು ಸ್ವಾದ ಮಾಡುತ್ತಿದ್ದೇವೆ. ನಮಸ್ಕಾರ.